ನಾವು ಮನಾಲಿಗೆ ಬಂದಿದ್ದೀವಿ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಸುಂದರವಾದಂಥ ನದಿ, ಪರ್ವತ. ಟೆಂಪ್ರೇಚರ್ 6 ಡಿಗ್ರಿ ಇದೆ, ಸಾಯಂಕಾಲ 5-5:30 ಆಗ್ತಾಯಿದೆ. ಸೊ ಈ ಹಿಲ್ ಸ್ಟೇಷನಲ್ಲಿ ನಮಗೆಲ್ಲೋ ಒಂದು ಕಡೆ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ಇದೆ ಅಂತ ನಮ್ಮ ಒಂದು ಭಾವನೆ. ಆದರೆ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಟ್ರಾಫಿಕ್ ವಿಪರೀತ, ಅಂದರೆ ವೆಹಿಕಲ್ಗಳ ವಿಪರೀತ. ಇಷ್ಟು ಪ್ರೈವೇಟ್ ವೆಹಿಕಲ್ಸ್ಗಳು ಇಲ್ಲಿ ಇದಾವಂತಂತಂದರೆ ಆಲ್ಮೋಸ್ಟ್ 1.5 2 ತಾಸುವರೆಗೂ ಟ್ರಾಫಿಕ್ ಬ್ಲಾಕ್ಗಳು ಆಲ್ಮೋಸ್ಟ್ ಸರ್ವೇ ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ರೌಂಡ್ ದ ಇಯರ್. ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ಚೆಕ್ ಮಾಡಿದಾಗ ನಾವು ವಿ ಆರ್ ಆ್ಯಕ್ಚುಲಿ ಶಾಕ್. 70, 75, ಅಬೋವ್ 70 ತೋರಿಸ್ತಾ ಇದೆ. ಸೊ ಒಂದು ಹಿಲ್ ಸ್ಟೇಷನ್ಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಬೋವ್ 70 ಖಂಡಿತವಾಗ್ಲೂ ಇದು ಪೂರಕವಾದಂತಲ್ಲ. ಹೌದು, ಡೆಲ್ಲಿ ಮತ್ತು ಬಾಂಬೆಯಲ್ಲಿ ನಾವು 400-600 ನೋಡ್ಬೋದು, ಬಟ್ ಒಂದು ಹಿಲ್ ಸ್ಟೇಷನ್ಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ 70 ಈಸ್ ವೆರಿ ಪೂರ್. ಸೊ ಏನಾಗ್ತಾ ಇದೆ ಅಂತಂದರೆ, ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಪೂರ್ ಆದಾಗ ಖಂಡಿತವಾಗ್ಲೂ ಅದು ನಮ್ಮ ದೇಹದ ಮೇಲೆ ಪ್ರತಿಕೂಲಕವಾದಂತಹ ಪರಿಣಾಮವನ್ನು ಬೀರ್ತದೆ. ಅದು ನಮ್ಮ ಶ್ವಾಸಕೋಶಗಳ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಹೃದಯದ ಮೇಲೆ ಆಗಿರ್ಬೋದು. ಸೊ ಹೃದಯಾಘಾತಕ್ಕೂ ವಾಯು ಮಾಲಿನ್ಯಕ್ಕೂ ನೇರವಾದಂಥ ಸಂಬಂಧವಿದೆ ಅಂತೇಳಿ ಆಲ್ರೆಡಿ ಎಲ್ಲ ಅಧ್ಯಯನಗಳನ್ನು ಇದನ್ನು ಪುಷ್ಟೀಕರಣಗಳನ್ನು ಮಾಡಿದೆ, ಪ್ರೂವ್ ಮಾಡಿಬಿಟ್ಟಿದೆ. ಸೊ ನಾವು ಹೆಚ್ಚು ಪ್ರೈವೇಟ್ ವೆಹಿಕಲ್ಗಳನ್ನು ಕಡಿಮೆ ಮಾಡೋಣ, ಹೆಚ್ಚು ನಾವು ಟ್ರಾನ್ಸ್ಪೋರ್ಟ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಸಿ ನಾವೊಂದು ವಾಯು ಮಾಲಿನ್ಯ ಕಡಿಮೆ ಮಾಡಲು ಹೆಚ್ಚು ಪ್ರಯತ್ನ ಮಾಡೋಣ. ಮನೆ ಸುತ್ತ ಕೂಡ ಗಿಡಗಳನ್ನು ಬೆಳೆಸೋ ಪ್ರಯತ್ನ ಮಾಡೋಣ. ವಾಯು ಮಾಲಿನ್ಯ ಕಡಿಮೆ ಮಾಡಿ ನಮ್ಮ ಆರೋಗ್ಯವನ್ನು ಮತ್ತು ಸಮಾಜದ ಆರೋಗ್ಯ ಕೂಡ ಒಂದು ಉತ್ತಮವಾದಂತಹ ದಿಶೆಯಲ್ಲಿ ಕೊಂಡು ಹೋಗೋ ಪ್ರಯತ್ನ ಎಲ್ಲರೂ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.